ನಮಸ್ಕಾರ, ಟಿವಿ ಟುಗೆ ಸ್ವಾಗತ. ಬಂದ ನೋಡಮ್ಮ ನಮ್ಮ ಕಂಬ ಈ ಕದಂಬ ಬಂದ ನೋಡಮ್ಮ. ಬಂದ ನೋಡಮ್ಮ ನಮ್ಮ ಕಂಬ ಈ ಕದಂಬ ಬಂದ ನೋಡಮ್ಮ. ಎದ್ದು ನಿಂತರೆ ಇವ ಗೆದ್ದು ಬಿಡುವನು, ನುಗ್ಗಿ ಬಂದರೆ ಊರೇ ಬಗ್ಗಿ ಬಡಿವನು. ಕಂಬ ಕದಂಬ ಇವನೆಂದು ಒಂದೇ, ಕೈ ಇಟ್ಟರೆ ಕರುನಾಡೆ ಇವನೆನ್ನ ಹಿಂದೆ. ಆ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ನವ್ಯರಲ್ಲಿ ಖುಷಿ ಆಯ್ತು ಗುರು. ನಿಮ್ಮ ಆಶೀರ್ವಾದ ಇದ್ರೆ ದೇವರ ಆಶೀರ್ವಾದ, ಎಲ್ಲರ ಆಶೀರ್ವಾದ ನಮಗೆ ಸಿಗ್ತದೆ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಬೇಗೂರಿನ ಅಂಬೇಡ್ಕರ್ ನಗರದಲ್ಲಿ ಗ್ರಾಮದ ಮುಖಂಡರಾದ ಚಲಪತಿ, ಮುನಿರಾಜು, ಚಂದ್ರಪ್ಪ ಹಾಗೂ ಇತರ ಮುಖಂಡರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಊರ ಹಬ್ಬವನ್ನು ಅತ್ಯಂತ ಶ್ರದ್ಧಾಭಕ್ತಿ ಹಾಗೂ ವೈಭವದಿಂದ ಆಚರಿಸಲಾಯಿತು. ಶಾಸಕರ ಭೇಟಿ ಹಾಗೂ ಆಶೀರ್ವಚನ ಕಾರ್ಯಕ್ರಮಕ್ಕೆ ಕ್ಷೇತ್ರ ಜನಪ್ರಿಯ ಶಾಸಕ ಸತೀಶ್ ರೆಡ್ಡಿ ಅವರು ಆಗಮಿಸಿ ಮಾರಮ್ಮ ದೇವಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರೇ, ಈ ಭಾಗದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ. ನಿಮ್ಮ ಸುಖ ದುಃಖಗಳಲ್ಲಿ ನಾವು ಹಾಗೂ ನಮ್ಮ ಮುಖಂಡರು ಸದಾ ನಿಮ್ಮೊಂದಿಗಿರುತ್ತೇವೆ. ದೇವಿಯು ಎಲ್ಲರಿಗೂ ಒಳಿತನ್ನು ಮಾಡಲಿ ಎಂದು ಹಾರೈಸಿದರು. ಸನ್ಮಾನ ಹಾಗೂ ಗೌರವ. ಇದೇ ಸಂದರ್ಭದಲ್ಲಿ ಶಾಸಕ ಸತೀಶ್ ರೆಡ್ಡಿ, ಮುಖಂಡರಾದ ಆನಂದ್ ರೆಡ್ಡಿ ಹಾಗೂ ಸಿಂಗಸಂದ್ರ ಭಾಗದ ಮಹಿಳಾ ಮುಖಂಡರಾದ ರಾಣಿ ಕೇಬಲ್ ಶ್ರೀನಿವಾಸ್ ಅವರಿಗೆ ದೇವಸ್ಥಾನದ ಸಮಿತಿ ಹಾಗೂ ಗ್ರಾಮಸ್ಥರ ಪರವಾಗಿ ಗೌರವ ಸನ್ಮಾನ ನೆರವೇರಿಸಲಾಯಿತು. ಅನ್ನ ಸಂತರ್ಪಣೆ ಹಾಗೂ ಭಕ್ತಾದಿಗಳ ಸಾಗರ. ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವಿಯ ದರ್ಶನ ಪಡೆದರು. ಬಂದಂತಹ ಎಲ್ಲಾ ಭಕ್ತಾದಿಗಳಿಗೆ ಭರ್ಜರಿ ಭೋಜನ, ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ಕೊನೆಯಲ್ಲಿ ದೇವಸ್ಥಾನದ ಮುಖಂಡರು ಮಾತನಾಡಿ, ಮಾರಮ್ಮ ದೇವಿಯು ಸಮಸ್ತ ನಾಡಿನ ಜನತೆಗೆ ಹಾಗೂ ಅಂಬೇಡ್ಕರ್ ನಗರದ ನಿವಾಸಿಗಳಿಗೆ ಆಯುಷ್ಯ, ಆರೋಗ್ಯ ಮತ್ತು ಐಶ್ವರ್ಯ ನೀಡಿ ಕಾಪಾಡಲಿ ಎಂದು ಪ್ರಾರ್ಥಿಸಿದರು. ಜಗವನ್ನಾಳುವ ತಾಯೇ ನೀನಮ್ಮ, ದೇವಿ ನೆಲೆ ಹಿಡಿದ ವೀರಮ್ಮ, ಕರ್ಮವ ಕಳೆಯುವ ಮಾರಿಯಮ್ಮ. ಚಂಡೆಯ ನಾದವು ಮೊಳಗಿದೆ ನೋಡು ತಾಯೇ, ನಿನ್ನಯ ದರ್ಶನಕ್ಕೆ ಜಗವೇ ಬಾಗಿದೆ ನೋಡು. ಖಲ್ ಖಲ್ ಎನ್ನುವ ಗೆಜ್ಜೆಯ ನಾದ, ಪಾಪವ ಸುಡುವ ನಿನ್ನಯ ತೇಜ. ಶೂಲಿನಿ ನೀನೆ, ಸುಂದರಿ ನೀನೆ, ಭಯವನ್ನು ಓಡಿಸು ಭದ್ರಕಾಳಿ ನೀನೆ. ಸಾವಿರ ಕಣ್ಣಿನ ರೇಣುಕಮ್ಮ, ಲೋಕವ ಕಾಯುವ ಅನ್ನಪೂರ್ಣಮ್ಮ, ಬೇವಿನ ಕಂಪು ಸೂಸುವ ದಿಕ್ಕಲ್ಲಿ ಗೆಲುವನ್ನು ನೀಡುವ ನಿನ್ನಯ ಕೃಪೆಯಲ್ಲಿ. ಬೆಂಕಿಯ ಏಳುವೆ, ಕರುಣೆಯ ಸುರಿಯುವೆ, ಬೇಡಿದ ಭಕ್ತರ ಕಾವಲಾಗಿರುವೆ. ಅರಿಶಿನ ಹಚ್ಚಿ ಕುಂಕುಮ ಇಟ್ಟು ಹೃದಯದಿ ನಿಂತು ಸನ್ಮಾರ್ಗ ತೋರಿ, ಧರ್ಮವ ಕಾಯಲು ಬಂದವಳೆ, ಸತ್ಯವ ಉಳಿಸಲು ನಿಂತವಳೆ, ಕುಂಕುಮ ತಾಯೇ, ಕುಲದೈವವೇ, ಕೊರತೆಯ ನೀಗುವ ನಮ್ ಜೀವವೇ. ಗಂಗದ ಹಾಯುವ ಜಾತ್ರೆಯ ವೈಭವ ನಿನಗೆ, ದಿನ ದಿನ ನರೆಯುವ ಭಕ್ತಿಯ ಉತ್ಸವ. ತ್ರಿಶೂಲ ಹಿಡಿದು ಪಾಪವ ಸೀಳುವೆ, ಶೌರ್ಯವ ನೀಡಿ ನಮ್ಮನ್ನು ಕಾಯುವೆ. ಉಗ್ರರೂಪಿಣಿ, ಲೋಕನಾಯಕಿ, ಪಾರ್ವತಿ ರೂಪನೇ ಮಾರಿಯಮ್ಮ.
ಚಂದೆಯನಾದವು ಮೊಳಗಿದೆ ನೋಡು ತಾಯೇ, ನಿನ್ನಯ ದರ್ಶನಕ್ಕೆ ಜಗವೇ ಬಾಗಿದೆ ನೋಡು. ಖಲ್ ಖಲ್ ಎನ್ನುವ ಗೆಜ್ಜೆಯನಾದ ಪಾಪವ ಸುಡುವ ನಿನ್ನಯ ತೇಜ. ಶೂಲಿನಿ ನೀನೆ, ಸುಂದರಿ ನೀನೆ, ಭಯವನ್ನು ಓಡಿಸು ಭದ್ರಕಾಳಿ ನೀನೆ. ಸಾವಿರ ಕಣ್ಣಿನ ರೇಣುಕಮ್ಮ, ಲೋಕವ ಕಾಯುವ ಅನ್ನಪೂರ್ಣಮ್ಮ. ಬೇವಿನ ಕಂಪು ಸೂಸುವ ದಿಕ್ಕಲ್ಲಿ ಗೆಲುವನ್ನು ನೀಡುವ ನಿನ್ನಯ ಕೃಪೆಯಲ್ಲಿ. ಬೆಂಕಿಯ ಏಳುವೆ, ಕರುಣೆಯ ಸುರಿಯುವೆ, ಬೇಡಿದ ಭಕ್ತರ ಕಾವಲಾಗಿರುವೆ. ಅರಿಶಿನ ಹಚ್ಚಿ ಕುಂಕುಮ ಇಟ್ಟು ಹೃದಯದಿ ನಿಂತು ಸನ್ಮಾರ್ಗ ತೋರಿ, ಧರ್ಮವ ಕಾಯಲು ಬಂದವಳೆ, ಸತ್ಯವ ಉಳಿಸಲು ನಿಂತವಳೆ. ಕುಂಕುಮ ತಾಯೇ, ಕುಲದೈವವೇ, ಕೊರತೆಯ ನೀಗುವ ನಮ್ ಜೀವವೇ. ಗಂಗದ ಹಾಯುವ ಜಾತ್ರೆಯ ವೈಭವ ನಿನಗೆ, ದಿನ ದಿನ ನರೆಯುವ ಭಕ್ತಿಯ ಉತ್ಸವ. ತ್ರಿಶೂಲ ಹಿಡಿದು ಪಾಪವ ಸೀಳುವೆ, ಶೌರ್ಯವ ನೀಡಿ ನಮ್ಮನ್ನು ಕಾಯುವೆ. ಉಗ್ರ ರೂಪಿಣಿ, ಲೋಕ ನಾಯಕಿ, ಪಾರ್ವತಿ ರೂಪನೇ ಮಾರಿಯಮ್ಮ. ಪ್ರತಿ ವರ್ಷದಂತೆ ಈ ಸಲನೂ ಕೂಡ ನಮ್ಮ ಅಂಬೇಡ್ಕರ್ ನಗರದಲ್ಲಿ ಆಡಿ ಬದಲಾಯಿತು ಅಂತ ಒಂದು ಕಾರ್ಯಕ್ರಮ ಮಾಡೋ ಮೂಲಕ ಅಂಗಾಳ ಪರಮೇಶ್ವರಿ ದೇವಿಯನ್ನ ಪೂಜೆ ಮಾಡ್ತಾರೆ ಭಕ್ತಿಯಿಂದ ಶ್ರದ್ಧೆಯಿಂದ. ತುಂಬಾ ವರ್ಷಗಳಿಂದ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ಇಲ್ಲಿರುವಂತ ಬಡ ಮಧ್ಯಮ ವರ್ಗದವರು ತುಂಬಾ ಪ್ರೀತಿಯಿಂದ ನನಗೆ ಯಾವಾಗಲೂ ಆಶೀರ್ವಾದ ಮಾಡ್ತಾರೆ. ನಮ್ಮ ಮಗ, ನಮ್ಮ ಮನೆ ಮಗ, ನಮ್ಮ ಸ್ನೇಹಿತ, ನಮ್ಮ ಬಂಧು ಅನ್ನೋ ರೀತಿಯಲ್ಲಿ ಇಲ್ಲಿರುವಂತ ಎಲ್ಲರೂ ಕೂಡ ತುಂಬಾ ಪ್ರೀತಿಸ್ತಾರೆ. ಆ ಬಡವರ ಪ್ರೀತಿಯನ್ನ ಗಳಿಸ್ಬೇಕಂದ್ರೆ ತುಂಬಾ ಕಷ್ಟ. ಆ ಪ್ರೀತಿಯನ್ನ ಬೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರದ ಜನ ನನಗೆ ಕೊಟ್ಟಿದ್ದಾರೆ. ಉಳಿಸ್ಕೊಳ್ಳೋಕೆ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಕಳೆದ 20-25 ವರ್ಷಗಳಲ್ಲಿ ನಾನು ಮಾಡಿದ್ದೇನೆ. ಪ್ರಾಮಾಣಿಕತೆ ಇದ್ರೆ ಜನ ನಮ್ಮನ್ನ ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಅದರಿಂದ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ನನ್ನನ್ನ ತುಂಬಾ ಪ್ರೀತಿಯಿಂದ ಕರೀತಾರೆ. ಇವತ್ತು ಕೂಡ ಅಷ್ಟೇ ಭಕ್ತಿಯಿಂದ ಈ ಒಂದು ದೇವರ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ. ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳುವಂತ ಪ್ರಯತ್ನ ಮಾಡಿದ್ದೇನೆ. ಆ ತಾಯಿ ಆಶೀರ್ವಾದದಿಂದ ರಾಜ್ಯಕ್ಕೆ ಮಳೆ ಆಗ್ಲಿ, ಕ್ಷೇತ್ರಕ್ಕೆ ಬೆಂಗಳೂರಿಗೆ ನೆಮ್ಮದಿ ಆಗ್ಲಿ, ಮತ್ತೆ ಇಲ್ಲಿ ಬಂದಿರುವಂತ ಎಲ್ಲ ಜನಕ್ಕೂ ಕೂಡ ನೆಮ್ಮದಿ ಸಿಗ್ಲಿ, ಸುಖ ಶಾಂತಿ ಸಿಗ್ಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಈ ಅಂಗಾಳ ಪರಮೇಶ್ವರಿ ಹಬ್ಬಕ್ಕೆ ನನ್ನ ಆಹ್ವಾನಿಸಿದ್ರು. ಇಲ್ಲಿ ಅಂಗಾಳ ಪರಮೇಶ್ವರಿ ಅಮ್ಮ ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ
ಆ ಅಮ್ಮ ಎಲ್ಲ ಆಶೀರ್ವಾದ ಕೊಡ್ಲಿ, ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಬಯಸ್ತೇನೆ. MLA ಅವರು ಭಾಗವಹಿಸಿದ್ರು. ನಮ್ಮ ಎಲ್ಲರ ನೆಚ್ಚಿನ ಶಾಸಕರು ತುಂಬಾ ಹೆಚ್ಚಿನ ಕೆಲಸ ಮಾಡಿ ಇಲ್ಲಿರೋ ಜನಗಳಿಗೆಲ್ಲ ತುಂಬಾ ಚೆನ್ನಾಗಿ ಒಳ್ಳೇದ್ ಮಾಡಿದ್ದಾರೆ. ಶ್ರೀ ಅಂಗಾಳ ಪರಮೇಶ್ವರಿ ಸೇವಾ ಸಮಿತಿ ವತಿಯಿಂದ ಈ ದಿನ ಅಂಬೇಡ್ಕರ್ ನಗರದ ನಿವಾಸಿಗಳೆಲ್ಲರೂ ಸೇರಿ 29ನೆಯ ಆಡಿ 18 ಎಂಬ ಊರಹಬ್ಬವನ್ನ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಬೊಮ್ಮಳ್ಳಿಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಈ ಭಾಗದ ಅಭಿವೃದ್ಧಿಗೋಸ್ಕರ ಸದಾ ಶ್ರಮಿಸುತ್ತಾ ಈ ಭಾಗವನ್ನು ಬಹಳ ಅಚ್ಚುಕಟ್ಟಾಗಿ ನಮಗೆ ಮಾಡಿಕೊಟ್ಟಂತ ಸನ್ಮಾನ್ಯ ಶಾಸಕರು ಸಹ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗಾಗಲೇ ಅವರು ಸಹ ಕಾರ್ಯಕ್ರಮ ಭಾಗವಹಿಸಿ ಹೋಗಿದ್ದಾರೆ. ಹಾಗಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ನಿವಾಸಿಗಳಿಗೂ ದೇವರು ಸಕಲ ಐಶ್ವರ್ಯವನ್ನು ಕೊಟ್ಟು ಎಲ್ಲಾ ರೀತಿಯಲ್ಲೂ ಕಾಪಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಗ್ರಾಮಕ್ಕೆ ಈ ಭಾಗದಲ್ಲಿ ಸಮುದಾಯ ಭವನವನ್ನ ಕೊಟ್ಟಿದ್ದಾರೆ, ಅಂಗನವಾಡಿ ಕೊಟ್ಟಿದ್ದಾರೆ, ಪ್ರತಿಯೊಂದು ರಸ್ತೆಗೂ ಕಾಂಕ್ರೀಟಿಂಗ್ ಮಾಡಿಕೊಟ್ಟಿದ್ದಾರೆ. ಮತ್ತೆ ಎಲೆಕ್ಟ್ರಿಸಿಟಿ ಮೀಟರ್ಗಳನ್ನ ನಾವು ಈಗಾಗಲೇ ಎಲ್ಲಾ ಪ್ರತಿ ಮನೆಗಳಿಗೂ ಹಾಕಿದ್ದೇವೆ. ಮತ್ತೆ ಇನ್ನೇನು ಒಂದು ದೊಡ್ಡದಾಗಿ ಒಂದು ಸಭೆ ಮಾಡೋದಕ್ಕೊಂದು ಹೆಚ್ಚು ಕಡಿಮೆ 1 ಕೋಟಿ ರೂಪಾಯಿ ಅನುದಾನದಲ್ಲಿ ಒಂದು ಸುದ್ದು ಸಹ ನಿರ್ಮಾಣ ಆಗುತ್ತೆ. ಇನ್ನು ಅನೇಕ ಕಾರ್ಯಕ್ರಮಗಳನ್ನ ಈ ಭಾಗಕ್ಕೆ ಅವರ ವೈಯಕ್ತಿಕವಾಗಿ ಅವರ ಕೊಡುಗೆ ಹೆಚ್ಚಾಗಿ ಕೊಟ್ಟು ಈ ಭಾಗದಲ್ಲಿ ಎಲ್ಲಾ ಜನರು ಸುಖ ಸಂತೋಷದಿಂದ ಬದುಕಬೇಕಂತ ಹೇಳಿ ಪ್ರತಿಯೊಂದು ರೀತಿಯಲ್ಲೂ ಅವರು ಸದಾ ಅವರ ನಮ್ಮ ಬೆನ್ನಿಗೆ ನಿಂತು ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ SAರು ನಮ್ಗೆ ಈಗಾಗಲೇ ಸುಮಾರು 52% ನಾವು ಕಂಪ್ಲೀಟ್ ಮಾಡಿದ್ದೀವಿ. ಯಾಕಂದ್ರೆ ಈ ಭಾಗದಲ್ಲಿ ಅನೇಕ ಹೊರಗಡೆಯಿಂದ ಬಂದಂತ ಅನೇಕ ವಲಸಿಗರು ಈ ಭಾಗದಲ್ಲಿ ಇದ್ರು. ಹಾಗಾಗಿ ಎಲ್ಲ ಒಂದಷ್ಟು ಫಿಲ್ಟರ್ ಆಗಿದೆ. ಒರಿಜಿನಲ್ ಓಟ್ ಏನಿದೆ ಈ ಭಾಗದಲ್ಲಿ ಹಾಗೆ ಇದೆ. ಯಾವುದೇ ಕಾರಣಕ್ಕೆ ಒರಿಜಿನಲ್ ಓಟ್ ಎಲ್ಲೂ ಹೋಗಿಲ್ಲ. ಯಾಕಂದ್ರೆ ಕೆಲವೊಂದು ಡಬಲ್ ಎಸ್ ಇತ್ತು. ಮತ್ತೆ ASS B ಬ್ಲಾಕ್ ಈ ಭಾಗದಲ್ಲಿ ಇರೋದ್ರಿಂದ ಅಲ್ಲಿ ಅನೇಕ ಬಾಡಿಗೆ ಮನೆಗಳವರು ಒಂದಷ್ಟು ಹೆಸರುಗಳನ್ನು ಕೊಟ್ಟು ಮತದಾರ ಚೀಟನ್ನು ಮಾಡಿಸ್ಬಿಟ್ಟು ಈಗ ಬೇರೆ ಕಡೆ ಬದಲಾವಣೆ ಆಗಿರೋದ್ರಿಂದ ಹಾಗಾಗಿ ಅದು ಡಿಲೀಟ್ ಆಗಿದೆ. ಹಾಗಾಗಿ ಇಲ್ಲಿ ಏನು ಈ ಅಂಬೇಡ್ಕರ್ ನಗರದ ನಿಧಿಯ ಓಟು ಎಲ್ಲೂ ಹೋಗಿಲ್ಲ. ಈ ಭಾಗದಲ್ಲಿ ನಾವು ಪ್ರತಿಯೊಂದು ಓಟನ್ನು ಇದೇ ಭಾಗದಲ್ಲಿ ಇಳಿಸ್ಕೊಂಡಿದ್ದಾರೆ. ಯಾಕಂದ್ರೆ ಅವರು ನಮ್ಮ ಶಾಸಕರಿಗೆ ಬಹಳ ಗೌರವವನ್ನ ಕೊಟ್ಟು ಈ ಭಾಗದಲ್ಲಿ ಅವರು ಹೃದಯಪೂರ್ವಕವಾಗಿ ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಮಾತಾಡ್ಬಿಡ್ತಾರೆ ಅವರೇ 100 ದಿನದ ಕಾರ್ಯಕ್ರಮ. ಮೊದಲನೇ ದಿನ ಫ್ಲಾಗ್ ಕೋಡಿ ಮರ ಆರಿಸುವಂತಿಲ್ಲ. 2ನೇ ದಿನ ಹೂ ಕರಗ ಮತ್ತೆ ಹಸಿ ಕರಗ ಮಾಡುವಂತಿಲ್ಲ. 3ನೇ ದಿನ ಅನ್ನದಾನ ಮತ್ತು ಬಲಿ ಪೂಜೆ ಹಾಗೂ ಗಂಜಿ ಪೂಜೆ ಎಲ್ಲ ಒಂದು ಸಾರ್ವಜನಿಕರು ಅಕ್ಕಪಕ್ಕದಲ್ಲಿರೆಲ್ಲ ಬಂದು ಅಮ್ಮಗೆ ಕೃತರಾಗುತ್ತಾರೆ. ನಾವೆಲ್ಲರೂ ಅವರಿಗೆ ಒಂದು ಗಟ್ಟಿಯಾದ ಒಂದು ಇದನ್ನ ಹಚ್ಚುತ್ತೇವೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಬಂದು ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾರೆ. ಜನಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಈ ಹಬ್ಬ. ಈ ಭಾಗದ ಸಿಂಗ್ಸಂದ್ರ ವಾರ್ಡಿನ ಅಂಬೇಡ್ಕರ್ ನಗರ ಇಲ್ಲಿ ಸ್ಥಾಪನೆ ಆದಾಗಿಂದ ಸುಮಾರು 30-35 ವರ್ಷಗಳಿಂದ ಈ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು MLA ಅವರು ಈ ಭಾಗಕ್ಕೆ ಬಂದಾಗಿಂದ 20 ವರ್ಷದಿಂದ ಅವರ ಅಭಿವೃದ್ಧಿಗೆ ಕುಂದುಕೊರತೆ ಆಗದಿದ್ದಂಗೆ ಅವರಿಗೆ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ ಶಾಸಕರೇ. ಪ್ರತಿಯೊಂದು ಕೆಲಸನೂ ಮಾಡಿದ್ದಾರೆ. ಇಲ್ಲಿ ಅಂಗಡಿಗಳು ವಾಸ ಮಾಡಕ್ ಆಗ್ತಾ ಇರ್ಲಿಲ್ಲ. ಅಂತ ಜಾಗದಲ್ಲಿ ಇವತ್ತು ಆ ಹೊರಗಡೆ ಮಲಗಿ ನಿದ್ದೆ ಮಾಡಿ ನೆಮ್ಮದಿಯಾಗಿ ಇರೋಂತ ಒಂದು ಬದುಕನ್ನ ಕಟ್ಟಿಕೊಟ್ಟಿದ್ದಾರೆ. ಬೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರದ MLA ಸತೀಶ್ ರೆಡ್ಡಿ ಅವರು. ಅದನ್ನಲ್ಲಿ 2 ಮಾತಿಲ್ಲ. ಅದೇ ರೀತಿ ಜನನು ಅವರಿಗೆ ಸಹಕಾರ ಮಾಡಿ ಅವ್ರನ್ನ ಇವ್ರ ಕೈ ಬಿಡಲ್ಲ, ನಿಮ್ಮನ್ನ ನಾನ್ ಕೈ ಬಿಡಲ್ಲ, ಕೊಟ್ಟ ಮಾತಂತ ನಾವು ನಡ್ಕೊತೀವಿ ಅಂತ ಶಾಸಕರು ಭರವಸೆ ಕೊಟ್ಟಿದ್ದಾರೆ. ಆ ಜನನು ಅವ್ರ ಜೊತೆ ಇದ್ದಾರೆ. ಪ್ರತಿ ಸರಿ ಇನ್ನು ನಾವು ಅವರಿಗೆ ಮತದಾನ ಮಾಡ್ತಾ ಲೀಡಲ್ಲೇ ಕೊಟ್ಟಿದ್ದೀವಿ ಹೊರತು ಕಡಿಮೆ ಮಾಡಿಲ್ಲ. ಕುಂದುಕೊರತೆಗಳು ಸಣ್ಣ ಸಣ್ಣ ಲೋಪದೋಷಗಳು ಆಗಿದ್ದಾವೆ. ಅದನ್ನೆಲ್ಲ ಸರಿಪಡಿಸ್ಕೊಂಡು ಈ ಸರಿ ಇನ್ನೂ ಗಟ್ಟಿಯಾಗಿ ಮಾಡ್ಬೇಕಂತ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅಂಗಾಳ ಪರಮೇಶ್ವರಿ ದೇವಿ ಎಲ್ರಿಗೂ ಆಶೀರ್ವಾದ ಮಾಡ್ಲಿ ಅಂತ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ.